ಬನ್ರ ಇಲ್ಲಿ. ಏನ್ ಮಾಡ್ತಾ ಇದ್ದೀರಾ ಇಬ್ರುನು? ಏನ್ ನಮ್ಮ ಮನೆಯೆಲ್ಲ ಗುಡ್ಸಿ ಗುಂಡಾಂತರ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ರೇ ಮಾಡ್ತಿದ್ದೀರಾ? ಏನ್ ಹುಡುಕ್ತಾ ಇದ್ರಿ? ಮನೇಲೇನು ಇಲ್ಲಿ ಹೆಗ್ನ ಸೇರ್ಕೊಂಡಿದ್ಯೋ ಹೇಗೆ? ಮೇಡಮ್, ಅದು ಚಂದ್ರಿಕಾ ಮೇಡಮ್ ಅವರು ಮನೇಲೇನೋ ಕಳೆದೋಗಿದೆ ಅಂತ ಹೇಳಿದ್ರು, ಅದಕ್ಕೆ ಹುಡುಕ್ತಾ ಇದ್ದೀವಿ ಮೇಡಮ್. ಏನು? ಚಂದ್ರಿಕಾ ಹೇಳಿದ್ದ? ಚಂದ್ರಿಕಾ, ಏ ಚಂದ್ರಿಕಾ. ಹಾ ಮೇಡಮ್. ಏನು ಏನ್ ನಿನ್ ಕತೆ ಅಂತ? ಇವ್ರುಗಳ್ಗೇನೋ ಹುಡ್ಕೋಕ್ ಹೇಳಿದ್ಯಂತೆ. ಹುಡುಕ್ಸು ಅಂತ ಅಕ್ಕ ಏನಾದ್ರು ಹೇಳಿದ್ರಾ ನಿನ್ಗೆ? ಅದು ಮೇಡಮ್ ಅವ್ರ ಹಾರ ಕಳೆದೋಗಿದ್ಯಲ್ಲ, ಸಿಗುತ್ತಾ ಅಂತ ನೋಡೋದಕ್ಕೆ ಹೇಳಿದೆ. ಅದನ್ನೇ ನಾವೆಲ್ಲರೂ ಹುಡುಕ್ತಾ ಇದ್ದೀವಿ. ಓ ಹೌದಾ, ಪರವಾಗಿಲ್ವೇ, ಭಾರಿ ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ಯಾ. ಅಂದ ಹಾಗೆ ಇಷ್ಟೊಂದು ಉತ್ಸಾಹ ತೋರಿಸ್ಕೊಂಡು ಹುಡುಕಿಸ್ತಾ ಇದೆಯಲ್ಲ, ಯಾಕೆ? ಇಲ್ಲ ಮೇಡಮ್, ಅದು ಏನ್ ಇಲ್ಲ ಅದು ಇದು ಅನ್ಕೊಂಡು ಇಷ್ಟೊಂದೆಲ್ಲ ಉತ್ಸಾಹ ತೋರಿಸೋ ಅಗತ್ಯ ಇಲ್ಲ. ನಿಮ್ಗಳ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡು ಹೋದ್ರೆ ಸಾಕು. ಇದನ್ನೆಲ್ಲ ಮಾಡಿದ ತಕ್ಷಣ ನಿಮ್ಗೇನ್ ಇನ್ಕ್ರಿಮೆಂಟು, ಪ್ರಮೋಷನ್, ಬೋನಸ್ ಕೊಡ್ತೀವಿ ನಾವು. ಎಷ್ಟೇ ಆದ್ರೂ ನೀವೆಲ್ಲ ಕೆಲಸದವ್ರು, ನಿಮ್ ಬುದ್ಧಿನ ನೀವೆಲ್ಲಿ ಬಿಡ್ತೀರಾ? ಹಸ್ತಿರೋನ್ ಮುಂದೆ ಮೃಷ್ಟಾನ್ನ ಭೋಜನ ಇಟ್ರೆ ಬಿಡ್ತಾರಾ? ನುಂಗಿ ನೀರ್ ಕುಡ್ಕೊಂಡ್ಬಿಡ್ತಾರೆ. ನೀವು ಹಾಗೇನೆ. ಒಂದ್ ವೇಳೆ ಈಗ ನೀವು ಹುಡ್ಕಿಸ್ತಾ ಇದ್ದೀರಲ್ಲ, ಆ ಹಾರ ಸಿಕ್ಕಿದ್ರೆ ನೀವೇನ್ ನಮ್ ಕೈಗೆ ತಂದು ಕೊಡ್ತೀರಾ? ಮೆಲ್ಲಗದನ್ನ ಮಂಗ್ ಮಾಯ ಮಾಡ್ಬಿಡ್ತೀರಾ. ಅದೇ ತರ ನಿಮ್ ಪ್ಲಾನು. ಪರಿಮಳ, ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾರ ಮೇಲೂ ನಂಬಿಕೆ ಇಲ್ಲ ನಿನ್ಗೆ? ಯಾರು ನಂಬೋದೇ ಇಲ್ಲ ಅಲ್ವಾ? ಹಾಗಲ್ಲ ಬಾಬಾ, ಈಗ ನಾನು ಏನ್ ಹೇಳ್ದೆ ಅಂತ? ಇವರೆಲ್ಲ ನೋಡಿ ಹೇಗೆ ಹುಡುಕ್ತಾ ಇದ್ದಾರೆ, ಅದನ್ನು ತಾನೇ ನಾನು ಹೇಳಿದ್ದು. ಬಾವಾ, ಈ ಕೆಲಸದವ್ರಿಗೆಲ್ಲ ಇಷ್ಟೊಂದು ಸಿಂಪತಿ ತೋರಿಸ್ಬಾರ್ದು ಬಾವಾ. ಇವ್ರಿಗೆಲ್ಲ ಅನುಕಂಪ ಜಾಸ್ತಿ ತೋರಿಸಿದ್ರೆ ನಮ್ ತಲೆ ಮೇಲೆ ಬಂದು ಕೂತ್ಕೊಬಿಡ್ತಾರೆ. ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲಲ್ಲೇ ಇಟ್ಟಿರ್ಬೇಕು ಭಾವ. ಸಾಕ್ ಮಾಡು ನೀನು ಕಂತೆ ಪುರಾಣನ. ಪಾಪ ಅವಳು ಸುಮ್ಮನೆ ಇದ್ದಾಳೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀಯ ನೀನು. ಅವಳು ಎಷ್ಟು ವರ್ಷ ಆಯ್ತು ಈ ಮನೆಗೆ ಬಂದು? ಅವಳಿಗೆ ಯಾವ ಥರದ ಆಸೆನೂ ಇಲ್ಲ.